ಅಲ್ಲಿ ಸ್ಪೆಷಲ್ ಏನಂದರೆ ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಬ್ಯಾನರು. ಆದರೆ ಏನೋ ನಿಮ್ಮ ಪುಣ್ಯ ಅನಿಸುತ್ತೆ ನೋಡೋಕ್ಕೆ ಮಳೆನೇ ಹೋಗ್ಬಿಡ್ತು. ಅದಕ್ಕೆ ನೋಡಿ ಇವಾಗ ವ್ಯೂ ತೋರಿಸ್ತೀನಿ ಇಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ. ಜಾಸ್ತಿ ವರ್ಷ ಬರ್ತೀವಿ, ಜಾಸ್ತಿ ವರ್ಷ ಎಂಜಾಯ್ ಮಾಡ್ಬೋದು. ತರಕಾರಿ ತಿನ್ನಿ, ಎಲ್ಲ ತಿನ್ನಿ, ಪ್ರೋಟೀನ್ ಥರ ಚಿಕನ್ ತಿನ್ನಿ, ಮೊಟ್ಟೆ ತಿನ್ನಿ. ಎಲ್ಲಿಗೆ ಏನಾಗುತ್ತೆ ತಿಂದು ಮಸಾಲೆ ಮಾಡಿ ನೋಡಿ ಇಲ್ಲಿ ಸಮೋಸ. ಹಾಯ್ ಗೈಸ್, ಎಲ್ಲರೂ ನಮಸ್ಕಾರ. ನಮ್ಮ ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರ್ಯಾರು ಅಕೌಂಟ್ಗೆ ಹೊಸ್ದಾಗಿ ಬಂದಿರಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. तो चलिए शुरू करते हैं. ಗೈಸ್, ಯಾಕೆ ಹಿಂಗೆ ಹುಚ್ಚುಂತ ಇರೋದೇನೆ ಅಂತ ಅಂದ್ಕೊಂಬೇಡಿ. ಇವಾಗ ಫ್ರೆಶ್ ಅಪ್ ಆಗಿ ಮುಖ ತೊಳ್ಕೊಂಡೆ, ಅದಕ್ಕೆಲ್ಲ ನೀರು ಹಿಂಗೆ ನೆನ್ಬಿಟ್ಟು ಈ ಥರ ಕಾಣಿಸ್ತಿದೆ ಕೂದಲು. ಏನೋ ಕಂದಲೇ, ಏನೋ 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 ಏನಂದರೆ ಬೆಳಗ್ಗೆ ಆನ್ಲೈನ್ ಕ್ಲಾಸ್ ಇತ್ತು, ಕ್ಲಾಸೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇನ್ನೊಂದು ಕೆಲಸನೂ ಮಾಡಿದೆ. ಏನಂದರೆ ಎಗ್ ಬುರ್ಜಿ ಮಾಡಿದೆ ಗೈಸ್. ಬನ್ನಿ ತೋರಿಸ್ತೀನಿ ನಿಮಗೂ ಸ್ಪೆಷಲ್ಲಾಗಿ. ನೋಡಿ ಗೈಸ್, ಎಗ್ ಬುರ್ಜಿ ನನ್ನ ಕೈಯಾರಿ ಮಾಡಿರೋ ನಾನೇ ಎಗ್ ಬುರ್ಜಿ. ಸಖತ್ತಾಗಿದೆ. ಬ್ಯಾಟಿಂಗ್ ಮಾಡಬೇಕು. ಬನ್ನಿ ನೀವು ಬ್ಯಾಟಿಂಗ್ ಮಾಡೋಣ. ಊಟ ಹಾಕೊಂಬಂದೆ ಗೈಸ್, ಬನ್ನಿ ನೀವು ಊಟ ಮಾಡೋಣ. ಇಲ್ಲಿ ನೋಡಿ ಎಗ್ ಬುರ್ಜಿ, ಅನ್ನ, ತರಕಾರಿ, ಸಾಂಬಾರು. ತರಕಾರಿ ತಿನ್ಬೇಕು ಅಷ್ಟೇ, ಯಾಕಂದರೆ ತುಂಬ ಹೆಲ್ತಿ ಇರೋ ತರಕಾರಿ. ನೀವು ತರಕಾರಿ ತಿನ್ನಿ, ಚೆಲ್ಬೇಡ್ರಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಿ? ತಿನ್ನಿರಿ, ನಿಮ್ಮ ಹೆಲ್ತ್ ಚೆನ್ನಾಗಿರ್ತೀನಿ. ಜಾಸ್ತಿ ವರ್ಷ ಬದುಕ್ತೀರಾ. ಜಾಸ್ತಿ ವರ್ಷ ಬದುಕಿದ್ರೆ ಜಾಸ್ತಿ ವರ್ಷ ಎಂಜಾಯ್ ಮಾಡ್ಬೋದು. ತರಕಾರಿ ತಿನ್ನಿ, ಎಲ್ಲ ತಿನ್ನಿ, ಪ್ರೋಟೀನ್ ಥರ ಚಿಕನ್ ತಿನ್ನಿ, ಮೊಟ್ಟೆ ತಿನ್ನಿ. ಹೆಲ್ದಿಗೆ ಏನಾಗುತ್ತೋ 10-20 ರೂಪಾಯಿಗೆ ಏನು ಸಿಕ್ಕರು. ಹೆಲ್ದಿಗೆ ಒಂದು ಮೊಟ್ಟೆ 10 ರೂಪಾಯಿ, 8 ರೂಪಾಯಿ ತಾವ ತಿಂತಾಯಿರಿ ಗಾಯ್ಸ್. ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ ರೀ, ಜಾಸ್ತಿ ಮೋಟಿವೇಶನ್ ಇಡಲ್ಲ, ಹೋಗ್ಬಿಟ್ಟು ಊಟ ಮಾಡ್ಕೊಂಬರ್ತೀನಿ. ತಿಂದಿದ್ದಾಯಿತು. ತಿಂದಿದ್ದೆಲ್ಲ ಆದಮೇಲೆ ಏನು ಮಾಡಿದೆ ಅಂದರೆ ಕೊಟ್ಕೊಂಡು ನೋಡಿ ಎಡಿಟ್ ಮಾಡಿದೆ. ಈವ್ನಿಂಗ್ ಪೋಸ್ಟ್ ಮಾಡೋಕ್ಕೆ ಎಡಿಟ್ ಎಲ್ಲ ಮುಗಿಸ್ಕೊಂಡೆ ಯೂಟ್ಯೂಬ್ಗೆ. ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂದರೆ ಆಲ್ರೆಡಿ ಈವ್ನಿಂಗ್ ಆಗ್ತಾ ಬಂತು. ನಮ್ಮ ಅಮ್ಮನೂ ಬಂದರು, 4:15 ಆಗೈತೆ. ಇವಾಗ ನಮ್ಮ ನಡೆ ನೆಕ್ಸ್ಟು ರ್ಯಾಪಿಡೋ ಕಡೆ. ಇವಾಗ ಸ್ವಲ್ಪ ಇನ್ಸ್ಟಾಗ್ರಾಮ್ ಒಂದೇ ಒಂದು ವೀಡಿಯೋ ಶೂಟ್ ಮಾಡಬೇಕು. ಅದು ಶೂಟ್ ಮಾಡಿ ಬನ್ನಿ ರ್ಯಾಪಿಡೋಗೆ ಹೋಗೋಣ. ಗೈಸ್, ನಾನು ರ್ಯಾಪಿಡೋ ಹೋಗೋಕ್ಕೆ ಮುಂಚೆ ಇನ್ಸ್ಟಾಗ್ರಾಮ್ಗೊಂದು ರೀಲ್ ಪೋಸ್ಟ್ ಮಾಡಬೇಕು. ಅದಕ್ಕೆ ಒಂದು ರೀಲು ಶೂಟ್ ಮಾಡ್ಕೊಂಬರ್ಬೇಕು ಅನ್ನಲ್ಲ. ಅದಕ್ಕೆ ಟೆರೆಸ್ ಮೇಲೆ ಬರೋಣ ಅಂದ್ಕೊಂಡೆ. ಆದರೆ ನೋಡಿದ್ರೆ ಮಳೆ ಬಂದುಬಿಡ್ತು. ಅದಕ್ಕೆ ನೋಡಿ ಛತ್ರಿ ತೊಗೊಂಬಂದೆ, ನಿಮಗೆ ಮಳೆಯಲ್ಲೇ ನಮ್ಮ ಟೆರೆಸ್ ಮೇಲಿಂದ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ. ಆದರೆ ಏನೋ ನಿಮ್ಮ ಪುಣ್ಯ ಅನಿಸುತ್ತೆ ನೋಡೋಕ್ಕೆ ಮಳೆನೇ ಹೋಗ್ಬಿಡ್ತು. ಅದಕ್ಕೆ ನೋಡಿ ಇವಾಗ ವ್ಯೂ ತೋರಿಸ್ತೀನಿ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ಅಂತ. ಇವಾಗ ತಾನೇ ಸನ್ಸೆಟ್ ಆಗೋ ಟೈಮು. ನೋಡಿ ಗೈಸ್, ಸನ್ಸೆಟ್ಟು, ಆ ಕ್ಲೌಡು ಎಲ್ಲ ಹೆಂಗೆ ಕಾಣಿಸ್ತೈತೆ ಅಂತ. ಸೈಕಲ್ ನೋಡಿ, ಇಲ್ಲಿ ನಮ್ಮ ಸುತ್ತಮುತ್ತ ನೇಚರು, ಕಡೆ ಎಲ್ಲ ಬಿಲ್ಡಿಂಗ್ ಇದೆ. ಇಲ್ಲಿ ನೋಡಿ ನೇಚರ್ ಹೆಂಗಿದೆ ಅಂತ. ಇವಾಗ ಸನ್ಸೆಟ್ ಆಗ್ತಾ ಇದೆ. ಹೆಂಗಿದೆ ಗೈಸ್ ವ್ಯೂ ನಮ್ಮ ಟೆರೆಸ್ ಮೇಲಿಂದ ಎಲ್ಲ ನೋಡಿ ಕಮೆಂಟ್ ಮಾಡಿ. A few moments later. ನಮ್ಮ ಮತ್ತೆ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ರು. ಕರ್ದಿನ ಮಂದಿ ತುಂಬ ಜ್ವರ ಮತ್ತು ತಲೆನೋವಂತ. ಅದಕ್ಕೆ ಇನ್ನೂ ರ್ಯಾಪಿಡೋ ಹೋಗಿಲ್ಲ. ಅವ್ರಿಗೆ ಏನಾದರೂ ತಿನ್ನಕ್ತಾರೆ ಅಂದ್ಬಿಟ್ಟು ನೋಡಿ ಪಾನಿಪುರಿ ತಂದು ಮಸಾಲೆ ಮಾಡಿದ್ದೀನಿ ನಾನೇ. ನೋಡಿ ಇಲ್ಲಿ ಸಮೋಸ ಒಂದಿದೆ. ನೋಡಿ ಹುಷಾರಿಲ್ಲ ಹೆಂಗೆ ಕೂತ್ಕೊಂಡಿದ್ದಾರೆ. ಈ ಥರ ಹುಷಾರಿಲ್ಲ ನಾವು ಹೆಂಗೆ ಕೆಲ್ಸಕ್ಕೆ ಹೋಗೋದು ಗೈಸ್. ಇವಾಗಾದರೂ ಹೋಗಬೇಕು, ನನಗೆ ಇದ್ರೆ ಆಗಲ್ಲ. ಹೋಗ್ಬಿಟ್ಟು ಒಂದು 2-3 ಆರ್ಡ್ರ್ ಮಾಡ್ಕೊಂಬರ್ತೀನಿ. ಇವಾಗ ಸದ್ಯಕ್ಕೆ ಪಾನಿಪುರಿ ಬನ್ನಿರಿ, ತಿಂದ್ಬಿಟ್ಟು ಹೋಗೋಣ. ಗೈಸ್, ರ್ಯಾಪಿಡೋಗೆ ಬಂದಿದ್ದೀನಿ. ಆಲ್ಮೋಸ್ಟ್ 9 ಗಂಟೆ ನಾನು ಬಂದಾಗ ಒಂದು ಆರ್ಡ್ರ್ ಮಾಡಿದೆ. ಇವಾಗ ನಾನು ಇರೋದೆಲ್ಲಿ ಅಂದರೆ ಕುಳ್ಳಪ್ಪ ಸರ್ಕಲ್ ಅಂತ. ಅಲ್ಲಿ ಸ್ಪೆಷಲ್ ಏನಂದರೆ ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಬ್ಯಾನರು. ಅಲ್ಲಿ ನೋಡಿದ್ರೆ ಅಪ್ಪೋರ್ ಸ್ಟ್ಯಾಚು ಇದೆ. ಆ ಬಸ್ ಸ್ಟಾಪ್ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಫುಲ್ಲು ಸ್ಟಿಕ್ಕರು ಅಪ್ಪೋರ್ದೇ ಹಾಕಿದ್ದಾರೆ. ನೋಡಿ, ಅವ್ರು ನಮ್ಮನ್ನ ಬಿಟ್ಟೋಗಿರ್ಬೋದು, ಆದರೆ ಅವ್ರ ಮೆಮೊರೀಸ್ ಎಲ್ಲೂ ಬಿಟ್ಟೋಗಿಲ್ಲ. ಅವ್ರು ಮಾಡೋ ಕೆಲಸಗಳು, ಅವ್ರು ಮಾಡಿರೋ ಕೆಲಸಗಳು, ಒಳ್ಳೆ ಕೆಲಸಗಳು ಯಾವುದೂ ಬಿಟ್ಟೋಗಿಲ್ಲ. ಅದಕ್ಕೆ ಇದೇ ಸಾಕ್ಷಿ ಅಂತ ನಾನು ನಿಮಗೂ ತೋರಿಸ್ತಾ ಇದ್ದೀನಿ. A few moments later. ಗೈಸ್, ಕೊನೆಗೂ ರ್ಯಾಪಿಡೋ ಎಲ್ಲ ಮುಗಿಸ್ಕೊಂಡೆ. ಇವಾಗ ನಿಮ್ಮ ಹತ್ರ ಮಾತಾಡಾದ್ಮೇಲೆ ಮೆಜೆಸ್ಟಿಕ್ಕು, ಆ ಸೈಡು ಕಾರ್ಪೊರೇಷನ್ ಎಲ್ಲ ಸೈಡು ಹೋಗ್ಬಿಟ್ಟು ಇವಾಗ ಫೈನಲಿ ನಮ್ಮ ಏರಿಯಾ ಸೈಡೇ ಬಂದೆ. ಲಾಸ್ಟ್ ಆರ್ಡ್ರ್ ಬಿದ್ದಿತ್ತು. ಆವಾಗ ಟೈಮ್ ಕೂಡ ನೋಡಿದ್ರೆ 12 ಗಂಟೆ 6 ನಿಮಿಷ ಆಗೈತೆ. ನಮ್ಮ ಇವತ್ತಿನ ಅರ್ನಿಂಗ್ಸ್ ಕೂಡ ಬಂದು 423 ಲ್ಯಾಟ್ರಿ 3 ಅವರ್ಸಲ್ಲಿ. ಇವಾಗ ಮನೆಗೆ ಹೆಂಗೋ ಹತ್ರ ಬಿತ್ತಲ್ಲ, ಫೋನಲ್ಲಿ ಚಾರ್ಜ್ ಇಲ್ಲ, ಟೈಮ್ ಬೇರೆ ಆಯಿತು ಅಂದ್ಬಿಟ್ಟು ಇವಾಗ ನಮ್ಮ ನಡೆ ಮನೆ ಕಡೆ ಹೋಗ್ತಾ ಇದ್ದೀನಿ ಗಾಯ್ಸ್. ಸರಿ, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ನಿಮ್ಮ ಹತ್ರ ಮಾತಾಡೋದು ತುಂಬ ಇದೆ ಅಂತ ಏನು ಹೇಳೋಕ್ಕಾಗಲ್ಲ. ಮನೆಗೆ ಬಂದೆ ಫೈನಲಿ. ಡೋರ್ ಹಾಕ್ತಾ ಇದ್ದೀನಿ. ಡೋರ್ ಹಿಂಗೆ ಹಾಕ್ಬೇಕು. ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ ಕೆಲಸ ಅಲ್ಲೋಡಿ ಇನ್ನೂ ಮಲ್ಕೊಂಡಿದ್ದಾರೆ. 12 ಗಂಟೆ ಆದರೂ ಊಟ ಮಾಡಿಲ್ಲ, ಹುಷಾರಿಲ್ಲ ಬೇರೆ. ಊಟ ಮಾಡು ಅಂತ ಹೇಳಿದ್ರು. ಇನ್ನು ಊಟ ಮಾಡ್ದಂಗೆ ಮಲ್ಕೊಂಬಿಟ್ಟವ್ರೆ. ಇವಾಗ ನಾನು ಊಟ ಹಾಕ್ಕೊಡ್ತೀನಿ. ಊಟ ಮಾಡೋರ್ಗೂ ಬಿಡಲ್ಲ ಅಷ್ಟೇ ಗೈಸ್. ನಿಮ್ಮಮ್ಮಂಗೂ ಊಟ ಏನಾದರೂ ಮಾಡಿಲ್ಲ ಅಂದರೆ ಎಲ್ಲ ಹಠ ಮಾಡಿ ಊಟ ಮಾಡಿಸ್ರಿ, ಹಿಂಗೆ ಮಲಗಿಸ್ಬಿಡ್ರಿ. ಓಕೆ ಗೈಸ್, ಇವತ್ತಿನ ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಯಾರು ಅಕೌಂಟ್ಗೆ ಹೊಸ್ದಾಗಿ ಬಂದಿದ್ದೀರೋ
ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಾ ಇದ್ದೀರೋ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬೇಗ 100 ಫಾಲೋವರ್ಸ್ನ 100 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಗೈಸ್. ಎಷ್ಟು ಬೇಗ ಮಾಡ್ತೀರಾ ನಾನು ನೋಡ್ತೀನಿ. What? Bro, what are you talking about, man?